ಇನ್ನು ಅರಸೀಕೆರೆ ಶಾಸಕ ಶರಣು ಸಲಗಾರ್ ವಿರುದ್ಧ ಕೂಡ ಗರಂ ಆದ್ರು. ಕೋತಿ ಬಡ್ಕಂಡಂಗ್ ಬಡ್ಕತಿಯ ಹೋಗು ಅನ್ನುವಂತ ಮಾತನ್ನ ಪ್ರಯೋಗ ಮಾಡಿದ್ದಾರೆ. ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಫುಲ್ ಆಕ್ರೋಶಗೊಂಡಿದ್ದಾರೆ. ನೀನು ಕೋತಿ ಆಟ ಆಡೋದಕ್ಕೆ ಹೋಗಬೇಡ, ನೀನ್ ಯಾವನೋ ನನ್ನ ವಿಚಾರ ಕೇಳೋದಕ್ಕೆ ನಿಂಗೆ ಮಾನ ಮರ್ಯಾದೆ ಇದೆಯೇನೋ, ಲೇ RSS ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಅಂತೆಲ್ಲ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಅಕ್ಷರಶಃ ಶಿವಲಿಂಗೇಗೌಡರು ಗುಡುಗಿದ್ದಾರೆ. ಅವರ ಭಾಷಾ ಪ್ರಯೋಗವನ್ನು ನಾವು ಗಮನಿಸ್ತಾ ಇದ್ದೀವಿ. ನಿಂಗೆ ಮಾನ ಮರ್ಯಾದೆ ಇದೆಯಾ, RSS ಅಂತೆಲ್ಲ ಒಬ್ಬ ವ್ಯಕ್ತಿಯನ್ನ ಕರೆಯುವ ಮಟ್ಟಕ್ಕೆ ಶಿವಲಿಂಗೇಗೌಡರು ಇವತ್ತು ಇಳಿದಿದ್ದಾರೆ. ಆ್ಯಂಡ್ ಇದೇ ಸಂದರ್ಭದಲ್ಲಿ ಶರಣು ಸಲಗಾರ್ ಅವ್ರಿಗೆ ಚಿಂಚೋಳಿಯಲ್ಲಿ ನಿನ್ನ ಹೆಂಡತಿ ತಹಶೀಲ್ದಾರು ಎಷ್ಟು ದುಡ್ಡು ಹೊಡೆದಿದ್ಯಾ ಅನ್ನೋದು ನಂಗೆ ಗೊತ್ತು, ಇವನ್ ಮಹಾನ್ ಭ್ರಷ್ಟ, ಕೆಟ್ಟ ಪ್ರವೃತ್ತಿ ನೋಡಿಲ್ಲ, ಇಂಥ ಕೆಟ್ಟವರನ್ನು ಹೊರಗೆ ಹಾಕೋದಕ್ಕೆ ಹೆದರ್ತಿದ್ದೀರಾ, ಯಾಕ್ರಿ ಅಧ್ಯಕ್ಷರೇ ಹೆದರ್ತೀರಾ ಅಂತ ಖುದ್ದು ಸ್ಪೀಕರ್ ವಿರುದ್ಧ ಕೂಡ ಶಿವಲಿಂಗೇಗೌಡರು ಗರಂ ಆಗಿದ್ದಾರೆ. ಸ್ಪೀಕರ್ ವಿರುದ್ಧ ಕೂಡ ಶಿವಲಿಂಗೇಗೌಡರು ಹರಿಹಾಯ್ದಿದ್ದು ತೀರಾ ಪರ್ಸನಲ್ ಆಗಿ ಶರಣು ಸಲಗಾರ್ ಅವರಿಗೆ ವಾಗ್ಬಾಣವನ್ನು ಪ್ರಯೋಗ ಮಾಡಿದ್ದಾರೆ. ಧರಣಿ ಮಾಡಿದೆ ನಾನು, ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನ್ಗೆ ಎಲ್ಲಿ, ಅಲ್ಲೆಲ್ಲಾರ ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ನ ನೋಡ್ಕ, ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತಿಯ, ಸುಮ್ನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗ್ಲ ಹೇಳಿದೀನಿ ನಾನು, ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಧರಣಿ ಮಾಡ್ದೆ ನಾನು, ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನ್ಗೆ ಎಲ್ಲಿ, ಅಲ್ಲೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸುವ ಭರದಲ್ಲಿ ಕುಟುಂಬದವರನ್ನೆಲ್ಲ ಎಳತ್ತಗೊಂಡು ಬಂದು ಥೂ ಅನ್ನುವಂಥ ಶಬ್ದವನ್ನೆಲ್ಲ ಪ್ರಯೋಗ ಮಾಡಿ ಉಗಿದಂತ ಬಳಿಕ ಶಿವಲಿಂಗೇಗೌಡರ ವಿರುದ್ಧ ಬಿಜೆಪಿ ಘೋಷಣೆ ಕೂಗೋದಕ್ಕೆ ಆರಂಭ ಮಾಡಿತು. ಆ್ಯಂಡ್ ಗೋವಿಂದ ಗೋವಿಂದ ಅಂತ ವಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಿದ್ದಾರೆ. ರಂಗನಾಥ್ ಸ್ವಾಮಿ ಗೋವಿಂದ, ವೆಂಕಟರಮಣ ಗೋವಿಂದ, 6,000 ಕೋಟಿ ಗೋವಿಂದ ಗೋವಿಂದ ಅಂತೆಲ್ಲ ಗೋವಿಂದ ನಾಮಸ್ಮರಣೆ ಮಾಡ್ತಾ ಘೋಷವಾಕ್ಯಗಳನ್ನು ಬಿಜೆಪಿ ಮೊಳಗಿಸಿದ್ರೆ, ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಲೇವಡಿ ಮಾಡಿದಂತಹ ದೃಶ್ಯಗಳೆಲ್ಲ ಸದನದಲ್ಲಿ ಇವತ್ತು ಕಂಡು ಬಂದಿದೆ. 5 ಕೋಟಿಯವರೆಗೆ ಹಣ ಏನು ಅವರ ಯೋಜನೆ. ಒಬ್ಬ ಅಧ್ಯಕ್ಷ ಬೆಳಗ್ಗೆ ಎದ್ದು ಈ ಚರಂಡಿ ಆಗ್ಬೇಕು ಅಂದ್ರೆ ಮಾಡಿ ಅಂತ ಅಧಿಕಾರ ಕೊಡುವಂತ ಅಧಿಕಾರ ಕೊಟ್ಟಿದ್ರು. ಒಂದು ಊರಿಗೆ ದಾರಿ, ಕಾಂಕ್ರೀಟ್ ರಸ್ತೆ, ಅವೆಲ್ಲನೂ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಮಾಡ್ಕೊಂಡಿದ್ದಾರೆ. ನರೇಗಾವನ್ನು ಉಪಯೋಗಿಸಿಕೊಂಡು 1,000 ಕೋಟಿ ಕಾಮಗಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇಂಥ ಕಾಮಗಾರಿಗಳನ್ನ ಮಾಡ್ಕೊಂಡು ಇವತ್ತು ನೀವು ಅದನ್ನ ವಿರೋಧ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಯಾಕೆ ವಿರೋಧ ಮಾಡ್ತೀರಿ? ಇಂಥ ಒಂದು ಕಾನೂನು ಮತ್ತೆ ಬರ್ಲಿಕ್ಕೆ ಸಾಧ್ಯ? ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ, ಇವತ್ತು ಮುಂದೆ ಈ ಒಂದು